ರಾಮಾಚಾರಿ, ನಿನಗ್ ಸಂಬಂಧ ಇಲ್ದಿರೋ ವಿಷಯದಲ್ಲಿ ಇನ್ವಾಲ್ವ್ ಆಗ್ಬೇಡ. ಇಡೀ ಕಾಲೇಜಲ್ಲಿ ನಮ್ದೇ ದುನಿಯಾ. ಯಾವಾಗ್ಲೂ ಒಂದ್ಸತಿ ಕಾಲೇಜ್ ಬರೋನ್ಗೆ ಇವೆಲ್ಲ ಬೇಕಾ? ಸೈಲೆಂಟ್ ಆಗಿ. ಸುನಾಮಿ, ಸುಂಟ್ರ ಗಾಳಿ, ಬಿರುಗಾಳಿ ಎಲ್ಲ ಯಾವಾಗ್ಲೂ ಒಂದ್ಸಲನೇ ಬರೋದು. ಅದು ಬರುತ್ತೆ ಅನ್ಬೇಕಾದ್ರೆ ಒಂದ್ ಭಯ ಇರುತ್ತೆ, ಬಂದ್ ಹೋದ್ಮೇಲೆ ಅದ್ರ ಹವಾ ಇರುತ್ತೆ. ಆದ್ರೆ ನಮ್ಮ ಹವಾ ಏನು ಅಂತ ನಿಂಗಿನ್ನೂ ಗೊತ್ತಿಲ್ಲ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಬಿಗ್ ಟೆಕ್ನಾಲಜಿ ಕನ್ನಡ. ನಾನು ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಸ್ಪೆಷಲ್ ಸ್ಮಾರ್ಟ್ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಇಂಡಿಯನ್ ಬ್ರ್ಯಾಂಡ್ ಒಂದು 2 ಹೊಸ ಸ್ಮಾರ್ಟ್ಫೋನ್ನ ನಮ್ಮ ಭಾರತದಲ್ಲಿ ಲಾಂಚ್ ಮಾಡಿದ್ದಾರೆ. ತುಂಬ ವರ್ಷಗಳ ನಂತರ ನಮ್ಮ ಇಂಡಿಯನ್ ಬ್ರ್ಯಾಂಡ್ ಒಂದು ತುಂಬ ನಮ್ಮ ಮೇಲೆ ಭರವಸೆ ಇಟ್ಟು 2 ಹೊಸ ಸ್ಮಾರ್ಟ್ಫೋನನ್ನು ಒಂದು ಬಜೆಟ್ ರೇಂಜಲ್ಲಿ, ಇನ್ನೊಂದು ಬಜೆಟ್ಗಿಂತ ಸ್ವಲ್ಪ ಜಾಸ್ತಿ ರೇಂಜಲ್ಲಿ ಒಂದು 2 ಸ್ಮಾರ್ಟ್ಫೋನ್ನ ತೊಗೊಂಬಂದಿದ್ದಾರೆ. 2 ಸ್ಮಾರ್ಟ್ಫೋನ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮೊದಲನೇದು ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1 ಮತ್ತು ಎರಡನೇದಾಗಿ ಮೈಕ್ರೋಮ್ಯಾಕ್ಸ್ ಇನ್ 1B ಅಂತ. ಈ 2 ಸ್ಮಾರ್ಟ್ಫೋನ್ ತುಂಬಾ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಗೋಯಿತು. ಡಿಸೈನ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಸ್ಪೆಸಿಫಿಕೇಶನ್ ಆಗಿರ್ಬೋದು ಮತ್ತು ಇದರ ಬೆಲೆ ಆಗಿರ್ಬೋದು ಎಲ್ಲ ನಿಮಗೆ ಚೈನಾ ಸ್ಮಾರ್ಟ್ಫೋನ್ಗೆ ಟಕ್ಕರ್ ಕೊಡುವಂಥ ನಿಮಗೆ ಈ ಸ್ಮಾರ್ಟ್ಫೋನ್ ನಮ್ಮ ಭಾರತದಲ್ಲಿ ತೊಗೊಂಬಂದಿದ್ದಾರೆ ಮೈಕ್ರೋಮ್ಯಾಕ್ಸ್ ಕಂಪ್ನಿಯವರು. ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1 ನಿಮಗೆ ರೆಡ್ಮಿ ನೋಟ್ 9 ಮತ್ತು ನಾರ್ಸೋ 20 ಸ್ಮಾರ್ಟ್ಫೋನ್ಗೆ ಟಕ್ಕರ್ ಕೊಡುವಂಥ ಸ್ಪೆಸಿಫಿಕೇಶನ್ ತೊಗೊಂಡ್ಬರ್ತಾ ಇದ್ದಾರೆ. ಇನ್ನು ಮೈಕ್ರೋಮ್ಯಾಕ್ಸ್ ಇನ್ 1B ಸ್ಮಾರ್ಟ್ಫೋನ್ ನಿಮಗೆ ರೆಡ್ಮಿ 9A ಆಗಿರ್ಬೋದು, 9i ಮತ್ತು 9 ಸ್ಮಾರ್ಟ್ಫೋನ್ ಅವೆಲ್ಲ ಇದೆಯಲ್ಲ, ಮತ್ತು ರಿಯಲ್ಮಿ C15 ಈ ಎಲ್ಲ ಸ್ಮಾರ್ಟ್ಫೋನಿಗೆ ಟಕ್ಕರ್ ಕೊಡುವಂಥ ಸ್ಮಾರ್ಟ್ಫೋನ್ನ ಒಂದು ಒಳ್ಳೆಯ ಸ್ಪೆಸಿಫಿಕೇಶನ್ ಮತ್ತು ಒಂದು ಒಳ್ಳೆಯ ಬೆಲೆ ಸ್ಮಾರ್ಟ್ಫೋನ್ ತೊಗೊಂಬಂದು ಈ ಸ್ಮಾರ್ಟ್ಫೋನ್ ಈಗ ಭಾರತದಲ್ಲಿ ಲಾಂಚ್ ಆಗಿದೆ ಮತ್ತು ಈಗಲೇ ನೀವು ಈ ಸ್ಮಾರ್ಟ್ಫೋನ್ ಕೊಂಡ್ಕೊಳ್ಬೋದು. ಅದರೆಲ್ಲ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅಂತ ಬನ್ನಿ. ಹೊತ್ತಿನ ನೋಡೋಣ, ಶುರು ಮಾಡೋಣ. ಬನ್ನಿ, ಮೊದಲನೇದಾಗಿ ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1 ಸ್ಮಾರ್ಟ್ಫೋನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ನಿಮಗೆ 1080x2400 ಪಿಕ್ಸೆಲ್ ರೆಸೊಲ್ಯೂಷನ್ನಲ್ಲಿ 6.67 ಇಂಚಿನ ಒಂದು ಫುಲ್ HD ಪ್ಲಸ್ IPS LCD ಪ್ಯಾನಲ್ ಜೊತೆ ನಿಮಗೆ ಈ ಸ್ಮಾರ್ಟ್ಫೋನ್ ಬರ್ತಾ ಇದೆ. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ ಫ್ರಂಟಲ್ಲಿ ಪಂಚ್ ಹೋಲ್ನಲ್ಲಿ ಸಿಗ್ತಾ ಇದೆ ಮತ್ತು ಇದರಲ್ಲಿ ನಿಮಗೆ 450 ನೀಟ್ಸ್ ಪೀಕ್ ಬ್ರೈಟ್ನೆಸ್ ನೀಡ್ತಾ ಇದೆ ಮತ್ತು 21:9 ಅನುಪಾತದಲ್ಲಿ ನಿಮಗೆ ಈ ಸ್ಮಾರ್ಟ್ಫೋನ್ನ ಸ್ಕ್ರೀನ್ ಟು ಬಾಡಿ ರೇಷಿಯೋ ಸಿಗ್ತಾ ಇದೆ. ಮತ್ತು ಪ್ರೊಟೆಕ್ಷನ್ಗಾಗಿ ಏನೋ ಯೂಸ್ ಮಾಡಿದ್ದಾರೆ ಅಂತ ಇವರು ಕೂಡ ಯಾವುದೇ ರೀತಿಯಾದ ಮೆನ್ಷನ್ ಮಾಡಿಲ್ಲ. ನಾರ್ಮಲ್ ಆಗಿ ಒಂದು ಗೋರಿಲ್ಲಾ ಗ್ಲಾಸ್ 3 ಹಾಕಿರ್ಬೋದು ಅನ್ಕೋತೀನಿ. ಇನ್ನು ಈ ಸ್ಮಾರ್ಟ್ಫೋನ್ ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಮಗೆ ಮೀಡಿಯಾಟೆಕ್ನ ಹೀಲಿಯೋ G85 ಪ್ರೊಸೆಸರ್ ನೀಡ್ತಾ ಇದ್ದಾರೆ ಮತ್ತು ಇದರಲ್ಲಿ ನಮಗೆ ಆಂಡ್ರಾಯ್ಡ್ 10 ಜೊತೆಗೆ ರನ್ ಮಾಡ್ತಾ ಇದೆ. ಅದ್ರ ಜೊತೆಗೆ ನಮಗೆ ಮೀಡಿಯಾಟೆಕ್ನ ಹೈಪರ್ ಗೇಮಿಂಗ್ ಟೆಕ್ನಾಲಜಿ ಕೂಡ ಇದರೊಳಗೆ ಸಿಗ್ತಾ ಇದೆ ಮತ್ತು ಇದು ನಿಮಗೆ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ನ ಈ ಸ್ಮಾರ್ಟ್ಫೋನ್ ನಿಮಗೆ ನೀಡ್ತಾ ಇರುವಂಥದ್ದು. ಯಾವುದೇ ರೀತಿಯಾದ ಆ್ಯಡ್ಸ್ ನಿಮಗೆ ಇರೋದಿಲ್ಲ ಮತ್ತು ಬ್ಲೂಟೂತ್ಸ್ ಕೂಡ ಅದರಲ್ಲಿ ನಿಮಗೆ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ತುಂಬ ಕ್ಲೀನ್ ಆಗಿರುವಂಥ ಒಂದು UI ಜೊತೆ ನಿಮಗೆ ಈ ಸ್ಮಾರ್ಟ್ಫೋನ್ ಬರ್ತಾ ಇದೆ ಮತ್ತು ಈ ಸ್ಮಾರ್ಟ್ಫೋನಲ್ಲಿ ನಿಮಗೆ 2 ವರ್ಷದವರೆಗೆ ಸಾಫ್ಟ್ವೇರ್ ಅಪ್ಡೇಟ್ ಗ್ಯಾರಂಟಿ ಕೂಡ ನೀಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಈವರೆಗೆ ಯಾವ ಸ್ಮಾರ್ಟ್ಫೋನ್ ಅಷ್ಟೊಂದು ಗ್ಯಾರಂಟಿ ನೀಡಲ್ಲ. ನೋಕಿಯಾ ನಿಮಗೆ ಈ ಅಪ್ಡೇಟ್ನ ಗ್ಯಾರಂಟಿನ ನೀಡ್ತಾ ಇರುತ್ತೆ. ಇನ್ನು ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪಲ್ಲಿ ಬರ್ತಾ ಇದೆ. ಮೊದಲನೇದು 48 ಮೆಗಾಪಿಕ್ಸೆಲ್ನ ಪ್ರೈಮರಿ ಕ್ಯಾಮ್ರಾ ಮತ್ತು ಎರಡನೇದಾಗಿ ನಿಮಗೆ 5 ಮೆಗಾಪಿಕ್ಸೆಲ್ನ ಸೆಕೆಂಡರಿ ಸೆನ್ಸರ್ ಕ್ಯಾಮ್ರಾ ನೀಡ್ತಾ ಇದ್ದಾರೆ. ಇದು ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇರ್ಬೋದು ಅಂದ್ಕೊಳ್ತೀನಿ. ಮತ್ತು ಮೂರನೇದಾಗಿ ಮತ್ತು ಕೊನೆ 4ನೇದಾಗಿ ನಿಮಗೆ 2 ಮೆಗಾಪಿಕ್ಸೆಲ್ನ ಒಂದು ಡೆಪ್ತ್ ಮತ್ತು ಒಂದು ಮ್ಯಾಕ್ರೋ ಸೆನ್ಸರ್ ನೀಡ್ತಾ ಇದ್ದಾರೆ. ಮತ್ತು ಈ ಸ್ಮಾರ್ಟ್ಫೋನ್ ಫ್ರಂಟಲ್ಲಿ ನಿಮಗೆ ಪಂಚ್ ಹೋಲ್ನಲ್ಲಿ 16 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ನೀಡ್ತಾ ಇದ್ದಾರೆ ಮತ್ತು ಈ ಕ್ಯಾಮ್ರಾ ನಿಮಗೆ 78 ಡಿಗ್ರಿ ಅಲ್ಟ್ರಾ ವೈಡ್ ಆ್ಯಂಗಲ್ ನೀಡ್ತಾ ಇದೆ ಮತ್ತು ನಿಮಗೆ ಗೀಫನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಕ್ಯಾಮ್ರಾ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ನೀವು 1080ನಲ್ಲಿ 30 FPS ತನಕ ಒಂದು ವಿಡಿಯೋ ರೆಕಾರ್ಡಿಂಗ್ನ ಇದರೊಳಗೆ ಮಾಡ್ಕೊಳ್ಬೋದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ 4G ವೋಲ್ಟ್ ನೀಡ್ತಾ ಇದ್ದಾರೆ, ಬ್ಲೂಟೂತ್ ನೀಡ್ತಾ ಇದ್ದಾರೆ, ವೈಫೈ ಇದೆ, ಹಾಟ್ಸ್ಪಾಟ್ ಸಿಗ್ತಾ ಇದೆ, GPS, AGPS, 3.5mm ಹೆಡ್ಫೋನ್ ಜಾಕ್ ಇದೆಲ್ಲ ನಮಗೆ ಈ ಸ್ಮಾರ್ಟ್ಫೋನ್ ಜೊತೆಗೆ ಬರ್ತಾ ಇದೆ. ಮತ್ತು ಸೆಕ್ಯೂರಿಟಿ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಬ್ಯಾಕ್ ಸೈಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಜೊತೆಗೆ ಬರ್ತಾ ಇದೆ ಮತ್ತು ಫೇಸ್ ಅನ್ಲಾಕ್ ಕೂಡ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ ಡೆಡಿಕೇಟೆಡ್ ಆಗಿ ಒಂದು ಗೂಗಲ್ ಅಸಿಸ್ಟೆಂಟ್ ಬಟನ್ ಕೂಡ ನೀಡ್ತಾ ಇದ್ದಾರೆ. ಅದೊಂದು ಒಳ್ಳೆ ಫೀಚರ್, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಇದರ ಬ್ಯಾಟರಿ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ 5000 mAh ಒಂದು ದೊಡ್ಡ ಬ್ಯಾಟರಿ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತು ಅದರ ಜೊತೆಗೆ ನಿಮಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ನ ಬಾಕ್ಸ್ ಜೊತೆಗೆ ನೀಡ್ತಾ ಇದ್ದಾರೆ ಮತ್ತು Type-C ಪೋರ್ಟ್ ಇದರೊಳಗೆ ನಿಮಗೆ ಸಿಗ್ತಾ ಇದೆ. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ ರಿವರ್ಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗ್ತಾ ಇದೆ. ಅದರಿಂದ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಸ್ಮಾರ್ಟ್ಫೋನ್ ನಿಮಗೆ ಡೆಡಿಕೇಟೆಡ್ ಸ್ಲಾಟ್ ನೀಡ್ತಾ ಇದ್ದಾರೆ. 3 ಸ್ಲಾಟ್ ಬರುತ್ತೆ, 2 ಸಿಮ್ ಮತ್ತು ಒಂದು ಮೈಕ್ರೋ SD ಕಾರ್ಡ್ ನೀವು ಇದರೊಳಗೆ ಯೂಸ್ ಮಾಡ್ಬೋದು. ಇನ್ನು ಇದರ ಕಲರ್ ಮತ್ತು ಡಿಸೈನ್ ಬಗ್ಗೆ ಹೇಳೋದಾದರೆ ಈ ಸ್ಮಾರ್ಟ್ಫೋನ್ ನಿಮಗೆ 2 ಕಲರಲ್ಲಿ ಬರ್ತಾ ಇದೆ. ಮೊದಲನೇದು ಗ್ರೀನ್ ಮತ್ತು ಎರಡನೇದು ನಿಮಗೆ ವೈಟ್ ಕಲರ್. ಗ್ರೀನು ನಿಮಗೆ ಒಂದು X ಡಿಸೈನ್ನಲ್ಲಿ ಬರ್ತಾ ಇದೆ, ವೈಟು ನಾರ್ಮಲ್ ಪ್ಲೇನ್ ವೈಟ್ ನೀಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ 2 ಡಿಸೈನ್ ಮತ್ತು ಕಲರ್. ನಿಮಗೆ 2.5D ಕರ್ವ್ಡ್ ಬ್ಯಾಕ್ ಸೈಡ್ ಸಿಗ್ತಾ ಇದೆ
ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1 ಸ್ಮಾರ್ಟ್ಫೋನ್ನ ಸ್ಪೆಸಿಫಿಕೇಶನ್. ಇನ್ನು ಇನ್ನು ಮೈಕ್ರೋಮ್ಯಾಕ್ಸ್ ಇನ್ 1B ಸ್ಮಾರ್ಟ್ಫೋನ್ನ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳೋದಾದರೆ, ಈ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ನಿಮಗೆ 6.5 ಇಂಚಿನ ಒಂದು HD+ IPS LCD ಪ್ಯಾನಲ್ನ ಡಿಸ್ಪ್ಲೇ ನೀಡ್ತಾ ಇದ್ದಾರೆ. ಮತ್ತು ಇದು ನಿಮಗೆ ವಾಟರ್ ಡ್ರಾಪ್ ನಾಚ್ ಶೈಲಿಯಲ್ಲಿ ಬರ್ತಾ ಇದೆ. ಇದು ನಿಮಗೆ ಸೇಮ್ 29 ಅನುಪಾತದಲ್ಲಿ ಇರ್ಬೋದು ಅನ್ಕೋತೀನಿ, ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಸೇಮ್ ನಿಮಗೊಂದು 300 ನೀಟ್ಸ್ನ ಬ್ರೈಟ್ನೆಸ್ ಇದರೊಳಗೆ ನಿಮಗೆ ಸಿಗ್ಬೋದು. ಇದರಲ್ಲೂ ಕೂಡ ನಿಮಗೆ ಗೂಗಲ್ ಅಸಿಸ್ಟೆಂಟ್ನ ಡೆಡಿಕೇಟೆಡ್ ಬಟನ್ ಸಿಗ್ತಾ ಇದೆ. ಇನ್ನು ಇದರ ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ, ಈ ಸ್ಮಾರ್ಟ್ಫೋನ್ ನಿಮಗೆ ಮೀಡಿಯಾಟೆಕ್ನ ಹೀಲಿಯೋ G35 ಪ್ರೊಸೆಸರ್ ನೀಡ್ತಾ ಇದ್ದಾರೆ. ಇದು ನಿಮಗೆ 2 ವೇರಿಯಂಟಲ್ಲಿ ಸ್ಮಾರ್ಟ್ಫೋನ್ ಬರ್ತಾ ಇದೆ, 2GB ಮತ್ತು 4GB ವೇರಿಯಂಟ್. 2GB ವೇರಿಯಂಟ್ ನಿಮಗೆ ಆಂಡ್ರಾಯ್ಡ್ ಗೋ ಎಡಿಷನ್ ಬರ್ತಾ ಇದ್ದರೆ, ಮತ್ತು 4GB ಎಡಿಷನ್ ನಿಮಗೆ ಆಂಡ್ರಾಯ್ಡ್ 10ನ ರನ್ ಮಾಡುತ್ತೆ. ಈ ಸ್ಮಾರ್ಟ್ಫೋನ್ ಕೂಡ ನಿಮಗೆ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ಆ್ಯಡ್ಸ್ ಇರಲ್ಲ, ಬ್ಲೂಟೂತ್ಸ್ ಇರಲ್ಲ, ಯಾವುದೇ ರೀತಿಯ ನಿಮಗೆ ಅದರ ತೊಂದರೆ ಇರೋದಿಲ್ಲ ಅಂತ ಹೇಳ್ಬೋದು. ಸೆಕ್ಯೂರಿಟಿನೂ ತುಂಬಾ ಚೆನ್ನಾಗಿ ನೀಡ್ತಾ ಇದ್ದಾರೆ. ಮತ್ತು ಈ ಸ್ಮಾರ್ಟ್ಫೋನ್ ಕೂಡ ನಿಮಗೆ 2 ವರ್ಷದವರೆಗೆ ಸಾಫ್ಟ್ವೇರ್ ಅಪ್ಡೇಟ್ ಗ್ಯಾರಂಟಿನ ನೀಡ್ತಾ ಇದ್ದಾರೆ. ಇನ್ನು ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾದ ಬಗ್ಗೆ ಹೇಳೋದಾದರೆ, ಈ ಸ್ಮಾರ್ಟ್ಫೋನ್ ನಿಮಗೆ ಬ್ಯಾಕ್ ಸೈಡ್ ಡುವಲ್ ಕ್ಯಾಮ್ರಾ ಸಿಗ್ತಾ ಇದೆ ಮತ್ತು ಫ್ರಂಟಲ್ಲಿ ನಿಮಗೆ ಸಿಂಗಲ್ ಕ್ಯಾಮ್ರಾ ಸಿಗ್ತಾ ಇದೆ. ಫ್ರಂಟಲ್ಲಿ 8 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ ನೀಡ್ತಾ ಇದ್ದಾರೆ. ಅದು ನಿಮಗೆ ವಾಟರ್ ಡ್ರಾಪ್ ನಾಚ್ ಶೈಲಿಯಲ್ಲಿರುತ್ತೆ. ಮತ್ತು ಬ್ಯಾಕಲ್ಲಿ ನಿಮಗೆ 13 ಮೆಗಾಪಿಕ್ಸೆಲ್ನ f1.8 ಅಪರ್ಚರ್ ಒಂದು ಪ್ರೈಮರಿ ಕ್ಯಾಮರಾ ಮತ್ತು ಎರಡನೇದಾಗಿ 2 ಮೆಗಾಪಿಕ್ಸೆಲ್ನ ಒಂದು ಡೆಪ್ತ್ ಸೆನ್ಸರ್ ಇದರೊಳಗೆ ಸಿಗ್ತಾ ಇದೆ. ಇನ್ನು ಈ ಸ್ಮಾರ್ಟ್ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ, ಈ ಸ್ಮಾರ್ಟ್ಫೋನಲ್ಲಿ ನಿಮಗೆ 4G ವೋಲ್ಟ್, 3.5mm ಹೆಡ್ಫೋನ್ ಜಾಕ್, ವೈಫೈ, ಬ್ಲೂಟೂತ್ ವರ್ಷನ್ 5, GPS, AGPS ಸಿಗ್ತಾ ಇದೆ. ಇನ್ನು ಇದರಲ್ಲಿ ಬ್ಯಾಟ್ರಿ ನಿಮಗೆ 5000 mAhನ ಬ್ಯಾಟ್ರಿ ಇದರೊಳಗೆ ಕೂಡ ನಿಮಗೆ ಸಿಗ್ತಾ ಇದೆ. ಮತ್ತು ಇದು ನಿಮಗೆ 10 ವಾಟ್ನ ಫಾಸ್ಟ್ ಚಾರ್ಜಿಂಗ್ನ ಬಾಕ್ಸ್ ಒಳಗೆ ನೀಡ್ತಾ ಇದ್ದಾರೆ. ಮತ್ತು ಇದು ಕೂಡ ನಿಮಗೆ ರಿವರ್ಸ್ ಚಾರ್ಜಿಂಗ್ನ ಸಪೋರ್ಟ್ ಮಾಡ್ತಾ ಇದೆ. ಮತ್ತು ಈ ಸ್ಮಾರ್ಟ್ಫೋನ್ ಕೂಡ ನಿಮಗೆ Type-C ಪೋರ್ಟನ್ನೇ ನೀಡ್ತಾ ಇದ್ದಾರೆ. ಈ ಸ್ಮಾರ್ಟ್ಫೋನ್ ಕೂಡ ನಿಮಗೆ 3 ಸ್ಲಾಟಲ್ಲಿ ಬರ್ತಾ ಇದೆ. 2 ಸಿಮ್ ಕಾರ್ಡ್ ಹಾಕಲಿಕ್ಕೆ, ಇನ್ನೊಂದು ಮೈಕ್ರೋ SD ಕಾರ್ಡ್ನೂ ಇದರಲ್ಲಿ ಯೂಸ್ ಮಾಡ್ಕೊಳ್ಬೋದು. ಮತ್ತು ಈ ಸ್ಮಾರ್ಟ್ಫೋನ್ ನಿಮಗೆ 3 ಕಲರಲ್ಲಿ ಬರ್ತಾ ಇದೆ. ಮೊದಲನೇದು ಬ್ಲೂ ಕಲರ್, ಎರಡನೇದು ನಿಮಗೆ ಪರ್ಪಲ್ ಮತ್ತು ಮೂರನೇದಾಗಿ ಗ್ರೀನ್ ಕಲರ್. ಈ 3 ಕಲರಲ್ಲಿ ಬರ್ತಾ ಇದೆ. ಇದು ನಿಮಗೆ ಮ್ಯಾಟ್ ಫಿನಿಶಿಂಗಲ್ಲಿ ಬರ್ತದೆ. ಹಾಗೆ ನಮಗೆ ಈ ಮ್ಯಾಟ್ ಫಿನಿಶಿಂಗ್ ನನಗಂತೂ ತುಂಬಾ ಇಷ್ಟ ಆಗೋಯ್ತು. ನಿಮ್ಗೆ ಏನಾಯಿತು ಅಂತ ಕೆಳಗಡೆ ಕಾಮೆಂಟಲ್ಲಿ ತಿಳಿಸೋದು. ಈ 2 ಸ್ಮಾರ್ಟ್ಫೋನ್ ನಿಮಗೆ ಫ್ಲಿಪ್ಕಾರ್ಟ್ ಮತ್ತು micromaxinfo.com ಅಲ್ಲಿ ಸಿಗ್ತಾ ಇದೆ. ಇನ್ನು 2 ಸ್ಮಾರ್ಟ್ಫೋನ್ನ ಪ್ರೈಸ್ ಮತ್ತು ಸ್ಟೋರೇಜ್ ಬಗ್ಗೆ ಹೇಳೋದಾದ್ರೆ, ಮೈಕ್ರೋಮ್ಯಾಕ್ಸ್ ಇನ್ ನೋಟ್ 1 ಸ್ಮಾರ್ಟ್ಫೋನ್ ನಿಮಗೆ 2 ವೇರಿಯಂಟಲ್ಲಿ ಬರ್ತಾ ಇದೆ. 4GB 64GB ಇಂಟರ್ನಲ್ ಸ್ಟೋರೇಜ್. ಇದು ನಿಮಗೆ ಕೇವಲ 11,000 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇದಾಗಿ 4GB 128GB ಇಂಟರ್ನಲ್ ಸ್ಟೋರೇಜ್. ಇದು ನಿಮಗೆ 12,500 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಎರಡನೇದು ಮೈಕ್ರೋಮ್ಯಾಕ್ಸ್ ಇನ್ 1B. ಈ ಸ್ಮಾರ್ಟ್ಫೋನ್ ನಿಮಗೆ ಕೂಡ 2 ವೇರಿಯಂಟಲ್ಲಿ ಲಾಂಚ್ ಆಗಿರೋದು. ಮೊದಲನೇದು 2GB 32GB ಇಂಟರ್ನಲ್ ಸ್ಟೋರೇಜ್. ಇದು ನಿಮಗೆ 7,000 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು ಎರಡನೇದಾಗಿ 4GB 64GB ಇಂಟರ್ನಲ್ ಸ್ಟೋರೇಜ್. ಇದು ನಿಮಗೆ 8,000 ರೂಪಾಯಿಗೆ ಸಿಗ್ತಾ ಇದೆ. ಇನ್ನು 2 ಸ್ಮಾರ್ಟ್ಫೋನ್ ತೊಗೊಳ್ಳಿಕ್ಕೆ ವರ್ತಿ ಅಂತ ಕೇಳ್ತಾ ಇದ್ದಾರೆ. ಕೇಳೋಕ್ಕೆ ಹೋಗಬೇಡಿ, ತುಂಬಾ ಸಖತ್ತಾಗಿದೆ ಸ್ಮಾರ್ಟ್ಫೋನ್. ನನಗಂತೂ ತುಂಬಾ ಇಷ್ಟ ಆಗೋಯಿತು. ನೀವೇನಾದರೂ 7,000 ರಿಂದ 8,000ವರೆಗೆ ಯಾವ್ದಾದ್ರು ಸ್ಮಾರ್ಟ್ಫೋನ್ ತೊಗೊಳ್ಬೇಕಂತ ಯೋಚನೆ ಮಾಡ್ತಾ ಇದ್ದರೆ, ನಿಮಗೆ ಮೈಕ್ರೋಮ್ಯಾಕ್ಸ್
In1B ಸ್ಮಾರ್ಟ್ಫೋನ್ ತುಂಬಾ ಸಖತ್ತಾಗಿದೆ ಮತ್ತು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ಮತ್ತು ಇಂಡಿಯನ್ ಬ್ರ್ಯಾಂಡ್ ಮೇಡ್ ಇನ್ ಇಂಡಿಯಾ ಸ್ಮಾರ್ಟ್ಫೋನ್ ಇಂಡಿಯಾಗೆ ಸಪೋರ್ಟ್ ಮಾಡಬೇಕಂತ ಆಸೆ ಇದ್ದರೆ ನಿಮಗೆ ಈ ಸ್ಮಾರ್ಟ್ಫೋನ್ ನೀವು ತೊಗೊಳ್ಬೋದು. ಇನ್ನು ನಿಮಗೆ 10,000ದಿಂದ ಒಂದು 13,000 ಒಳಗಡೆ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ ನೀವೇನಾದರೂ ತೊಗೊಳ್ಬೇಕಂತ ಯೋಚನೆ ಮಾಡ್ತಾಯಿದ್ರೆ ನಿಮಗೆ ಮೈಕ್ರೋಮ್ಯಾಕ್ಸ್ Note 1 ಸ್ಮಾರ್ಟ್ಫೋನ್ ತುಂಬಾ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನಾನಂತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಒಳ್ಳೆ ಪ್ರೈಸ್ ರೇಂಜಲ್ಲಿ ನಿಮಗೆ ಇಷ್ಟು ಒಳ್ಳೆ ಸ್ಪೆಸಿಫಿಕೇಷನ್ನ ನಮ್ಮ ಇಂಡಿಯಾದವರು ಒಂದು ಕಂಪ್ನಿ ಮೈಕ್ರೋಮ್ಯಾಕ್ಸ್ ತೊಗೊಂಬರುತ್ತೆ ಅಂತ. 1 ಅಥವಾ 2 ಸಾವಿರ ಇನ್ನೂ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ ಈ ಸ್ಪೆಸಿಫಿಕೇಷನ್ಗೆ, ಮತ್ತು ಪ್ರೈಸ್ ರಿವೀಲ್ ಆದಮೇಲೆ ನನಗಂತೂ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದೆ. ಹಾಗಾಗಿ ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಇಂಡಿಯಾದ ಕಂಪ್ನಿ ಹಾಗೂ ಇಂಡಿಯಾಗೆ ನೀವು ಸಪೋರ್ಟ್ ಮಾಡಬೇಕಾಗತ್ತೆ, ಇಂಡಿಯಾದ ಕಂಪ್ನಿಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಚೈನಾ ಸ್ಮಾರ್ಟ್ಫೋನ್ ತೊಗೊಳ್ಬೇಕು ಅಂತ ಯಾರು ಯೋಚನೆ ಮಾಡ್ತಿದ್ರೋ ಅದನ್ನೆಲ್ಲ ಬಿಟ್ಟು ನೀವು ಈ 2 ಸ್ಮಾರ್ಟ್ಫೋನಲ್ಲಿ ಯಾವ್ದಾದ್ರು ಒಂದು ಸ್ಮಾರ್ಟ್ಫೋನ ಚೂಸ್ ಮಾಡ್ಕೊಳ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಣ ಅಂತ ಬಂದೆ. ವಿಡಿಯೋನ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಅವ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇಂಡಿಯಾದ ಒಂದು ಕಂಪ್ನಿ ಈ ರೀತಿ ಒಂದು ಒಳ್ಳೆ ಬೆಲೆಗೆ ಒಂದು ಒಳ್ಳೆ ಸ್ಮಾರ್ಟ್ಫೋನ್ ತೊಗೊಂಬಂದಿದ್ದಾರೆ. ಅವ್ರಿಗೂ ಏನಾದರೂ ಇಷ್ಟ ಆದರೆ ಆ ಸ್ಮಾರ್ಟ್ಫೋನ್ ಅವರು ತೊಗೋತಾರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಮತ್ತು ಡೈಲಿ ಹ್ಯಾಂಡಲ್ ನಾವು ಪೋಸ್ಟ್ಗಳನ್ನ ಮಾಡಿ ಬಿಡ್ತಾ ಇರ್ತೀವಿ. ನೀವು ನಮ್ಮ ಡೈಲಿ ಹ್ಯಾಂಡಲ್ ಕೂಡ ಫಾಲೋ ಮಾಡಿಲ್ಲ ಅಂದರೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಬೋದು. ಅಲ್ಲಿ ನಿಮಗೆ ವೀಡಿಯೋದಲ್ಲಿ ಹೇಳಕ್ಕೆ ಆಗದೇ ಇರುವಂಥ ಒಂದನ್ನು ಬರೆದು ನಿಮಗೆ ಅಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.